SSLC ಪರೀಕ್ಷೆ 2023 ಇವತ್ತು ಗಣಿತ ವಿಷಯದಲ್ಲಿ ಸುಲಭವಾಗಿ 45 ಅಂಕಗಳನ್ನು ಪಡೆಯಲು ರೂಢಿಸಿಕೊಳ್ಳಬೇಕಾದ ಲೆಕ್ಕಗಳನ್ನು ಉಪಘಟಕಗಳನ್ನು ಇವತ್ತು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀವಿ. ಸೊ ಇದು ಒಂಥರ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ, ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್. ಸೊ ಆರಾಮಾಗಿ ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ತಾವೇನು ಮಾಡಬೇಕು, ದಿನವೂ ಕೂಡ ರೂಢಿಸಿಕೊಂಡಿದ್ದೆ ಆದರೆ 45ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ತಾವೇನು ಮಾಡ್ತೀರಿ ವಿದ್ಯಾರ್ಥಿಗಳೇ ಗಳಿಸ್ತೀರಿ. ಸೊ ಆಲ್ರೆಡಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತ ವಿಡಿಯೋ ಸರಣಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನ ನೋಡ್ಬೋದು. ಆಲ್ರೆಡಿ ನಾವು ಹಿಂದಿಯಲ್ಲಿನೂ ಕೂಡ 50 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ಇದು ಮ್ಯಾಥ್ಸ್ನಲ್ಲಿ ಹಾಕ್ತಕ್ಕಂಥ ಸೆಕೆಂಡ್ ಪಾಸಿಂಗ್ ಪ್ಯಾಕೇಜ್ ಆಗದ. ಸೊ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೋಡೋಣ ಗಣಿತದಲ್ಲಿ ತಾವೆಲ್ಲ ಯಾವ ಲೆಕ್ಕಗಳನ್ನು ರೂಢಿಸಿಕೊಳ್ಳಬೇಕು ಅಂತ. ಸೊ ಮೊದಲನೇದು ಬತ್ತು ವಿದ್ಯಾರ್ಥಿಗಳೇ, 2 ಚರಾಕ್ಷರ ಅಂತಕ್ಕಂಥ ಒಂದು ಲೆಕ್ಕಗಳು ಬರ್ತವೆ. ಅಭ್ಯಾಸ 3.6 ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ 2 ಅಂಕದ ಖಂಡಿತವಾಗಿ ಕ್ವಶನ್ ಏನು ಮಾಡ್ತದಪ್ಪ ಅಂತಂದ್ರೆ ಬರ್ತದ 2 ಮಾರ್ಕ್ ಕ್ವಶನ್ ಅನ್ನ ಇಲ್ಲಿ ವಾಕ್ಯ ರೂಪದ ಪ್ರಶ್ನೆಗಳನ್ನ ಏನು ಮಾಡ್ತಾರೆ, 2 ಚರಾಕ್ಷರಗಳ ಬಗ್ಗೆ ಕೊಡ್ತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಅದ. ಇನ್ನ ಭಾಗ ಪ್ರಮಾಣ ಮಾಡ್ತಕ್ಕಂಥ ಲೆಕ್ಕಗಳು ಬರ್ತಾವ. ಈ ಭಾಗ ಪ್ರಮಾಣದ ಒಂದು ಉಪಘಟಕದ ಲೆಕ್ಕಗಳನ್ನ ಸಹಿತ ತಮಗೆ ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಬರ್ತದ. ಸೊ ಇದಕ್ಕೂ ಕೂಡ 2 ಮಾರ್ಕ್ಸ್ ಅದ. ಈ ಲೆಕ್ಕಗಳನ್ನ ಸಹಿತ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಮೂರನೇದು ಹೇಳಿದರೆ ಬಹು ಪದೋಕ್ತಿಗಳನ್ನ ಭಾಗಾಕಾರ ಮಾಡ್ತಕ್ಕಂಥದ್ದು. ಈ ಬಹು ಪದೋಕ್ತಿಗಳ ಭಾಗಾಕಾರದ ಲೆಕ್ಕಗಳ ಸಹಿತ ನಿಮ್ಮ ಪರೀಕ್ಷೆಗೆ 2 ಅಂಕಕ್ಕೆ ಖಂಡಿತವಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ಗಳು ಬರ್ತಾವ. ಈ ಲೆಕ್ಕಗಳನ್ನ ಸಹಿತ ಚೆನ್ನಾಗಿ ರೂಢಿಸಿಕೊಂಡು ಹೋಗಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣದ ಕಂಡು ಹಿಡಿತಕ್ಕಂಥ ಲೆಕ್ಕಗಳು ಅಂತ 3 ಮತ್ತು 4 ಮಾರ್ಕ್ಸಿಗೆ ಈ ಲೆಕ್ಕಗಳನ್ನ ಬರ್ತಾವ. ಒಂದು ಆಕೃತಿ ಕೊಡ್ತಾರ, ಅದಕ್ಕೆ ಕೆಲವೊಂದಿಷ್ಟು ಭಾಗಗಳನ್ನ ಬಣ್ಣ ತುಂಬಿ ಸೊ ಛಾಯಾಗೊಳಿಸಿರ್ತಾರೆ, ಕೆಲವೊಂದಿಷ್ಟು ಭಾಗಗಳನ್ನ ಖಾಲಿ ಬಿಟ್ಟಿರ್ತಾರೆ. ಆ ತರನಾಗಿ ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣದವನ್ನ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಖಂಡಿತವಾಗಿ 3 ಮತ್ತು 4 ಅಂಕಕ್ಕೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಾವ. ಆ ಲೆಕ್ಕಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಅಭಾಗಲಬ್ಧ ಎಂದು ಸಾಧಿಸತಕ್ಕಂಥ ಲೆಕ್ಕಗಳು 3 ಅಂಕಕ್ಕೆ ಬರ್ತಾವ. ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸರಿನೂ ಕೂಡ ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ಈ ಲೆಕ್ಕ ಬಂದೇ ಬರ್ತದ. ಒಂದು ಕೊಟ್ಟ ಸಂಖ್ಯೆನ ಅಭಾಗಲಬ್ಧ ಸಂಖ್ಯೆ ಅಂತ ಭಾಗಿಸ್ತಕ್ಕಂಥದ್ದು. ಇನ್ನು ಸಮಾಂತರ ಶ್ರೇಣಿಯ ಲೆಕ್ಕಗಳು ಅಂತ ಕರಿತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ, AP ಲೆಕ್ಕಗಳು. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಮಾಂತರ ಶ್ರೇಣಿಗಳ ಲೆಕ್ಕಗಳನ್ನ 3 ಅಥವಾ 4 ಅಂಕಗಳಿಗೆ ಖಂಡಿತವಾಗಿ ಏನಾಗ್ತದಪ್ಪ ಅಂತಂದ್ರೆ ಬರ್ತದ. ಮ್ಯಾಕ್ಸಿಮಮ್ ಈ ಲೆಕ್ಕಗಳು 4 ಅಂಕದ ಲೆಕ್ಕಗಳೇ ಆಗಿದ್ದಾವೆ ಸಮಾಂತರ ಶ್ರೇಣಿಗಳನ್ನ. ಓಕೆ, ಅದನ್ನ ಡಿಫ್ರೆನ್ಸಿಯೇಷನ್ ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು, ಮೊದಲೆರಡು ಪದಗಳ ಕಂಡುಹಿಡಿತಕ್ಕಂಥದ್ದು, ಮೊತ್ತ ಕಂಡುಹಿಡಿತಕ್ಕಂಥದ್ದು. ಸೊ ಆ ಲೆಕ್ಕಗಳನ್ನ ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನ ಅಭ್ಯಾಸ ಮಾಡಿ. ಖಂಡಿತವಾಗಿ 4 ಅಂಕಗಳು ನಿಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಕೊಡ್ತಾವ. ಮುಂದೆ ವರ್ಗ ಸಮೀಕರಣದ ಮೇಲಿನ ಪ್ರಶ್ನೆಗಳು ಬರ್ತಾವ. ವಿಶೇಷವಾಗಿ ವಾಕ್ಯ ರೂಪದ ಪ್ರಶ್ನೆಗಳನ್ನ ಅವರು ವರ್ಗ ಸಮೀಕರಣಗಳಲ್ಲಿ ಕೊಡ್ತಾರ. ಇದು ಕೂಡ 3 ಅಂಕದ ಪ್ರಶ್ನೆಗಳು ಬರ್ತದ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇನ್ನು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಬರ್ತಾವ. ಈ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕಗಳು 4 ಮಾರ್ಕ್ಸ್ ಬರ್ತಾವ. ಅವುಗಳನ್ನ ಸೂತ್ರಗಳನ್ನ ಸಹಿತ ನೆನಪಿಟ್ಕೊಳ್ಬೇಕು. ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನ ಸೂತ್ರದಲ್ಲಿ ಹಾಕ್ತಕ್ಕಂಥದ್ದು. ಓಕೆ, ಅಟ್ಲೀಸ್ಟ್ ಎಲ್ಲ ಒಂದು ಮೇಲ್ಮೈ ವಿಸ್ತೀರ್ಣದ ಒಂದು ಸೂತ್ರಗಳನ್ನ ತಾವು ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿನೂ ಕೂಡ ಸಾಧ್ಯವಾದಷ್ಟು ಅಂಕಗಳನ್ನ ತಾವುಗಳು ಗಳಿಸ್ತೀರಿ. ಸಮಯನೂ ಬಹಳ ಇದೆ. ಚೆನ್ನಾಗಿ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಖಂಡಿತವಾಗಿ ಶೂರ್ ಆಗಿ ನೀವು ಅಂಕಗಳನ್ನ ಗಳಿಸ್ತೀರಿ. ಇನ್ನು ಅಭ್ಯಾಸ 11.4 ನೋಡ್ಕೊಂಡು ಹೋಗಿ. ಈ ಬಂದು 11.4ರಲ್ಲಿ ಸಾಧಿಸಿ ಅಂತಕ್ಕಂಥದ್ದು ಪ್ರೂವ್ ಮಾಡ್ತಕ್ಕಂಥ ಲೆಕ್ಕಗಳಿದಾವ. ಇವುಗಳನ್ನ ಸಹಿತ ತಾವುಗಳು ಖಂಡಿತವಾಗಿ ನೋಡ್ಕೊಂಡು ಹೋಗಲೇಬೇಕು. ಸೊ ಅದು ಕೂಡ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಕಂಟೆಂಟ್ ಕ್ವಶನ್ಸ್ ಇದಾವ. ತ್ರಿಕೋನಮಿತಿಗೆ ಸಂಬಂಧಪಟ್ಟಂತೆ ಅಭ್ಯಾಸ 11.4. ಅದೇ ತ್ರಿಕೋನಮಿತಿಯ ಅನ್ವಯಗಳು, ತ್ರಿಕೋನಮಿತಿಯ ಅನ್ವಯಗಳ ಬಗ್ಗೆನೂ ಕೂಡ ಏನಾಗಿದ್ದಾವೆ ಕ್ವಶನ್ಸ್ಗಳು ಬರ್ತಾವ. ಖಂಡಿತವಾಗಿ ಅಲ್ಲಿನೂ ಕೂಡ ತಾವೇನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಇಲ್ಲಿಂದನೂ ಕೂಡ ವಿದ್ಯಾರ್ಥಿಗಳು ತಮಗೆ 4 ಅಂಕದ ಕ್ವಶನ್ಸ್ಗಳನ್ನ ಬರ್ತದ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ತಾವು ನೋಡ್ಕೊಂಡು ಹೋಗಬೇಕು. ಇನ್ನು ಸಂಭವನೀಯತೆ ಇದೆ, ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಈ ಸಂಭವನೀಯತೆ ಕಂಟೆಂಟ್ ಇಂದನೂ ಕೂಡ 3 ಅಂಕದ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತದ. ಸೊ ಪೈಥಾಗೋರಸ್ ಪ್ರಮೇಯ ತಮ್ಮ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನ್ ಮಾಡಿರ್ಬೋದು. 4 ಅಂಕ ಅಥವಾ ಖಂಡಿತವಾಗಿ 5 ಅಂಕ. ಪೈಥಾಗೋರಸ್ನ ಥಿಯರಮ್ಗಳನ್ನ ತಾವೇನು ಮಾಡಬೇಕು, ಪ್ರೂವ್ ಮಾಡತಕ್ಕಂಥದ್ದು ಇರ್ತದ. ಪೈಥಾಗೋರಸ್ ಪ್ರಮೇಯವನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ಇನ್ನು ವೃತ್ತದ ಮೇಲಿನ ಪ್ರಮೇಯಗಳು ಬರ್ತಾವ. ಬಾಹುಗಳು ಸಮವಾಗಿದ್ದರೆ, ಓಕೆ, ಸ್ಪರ್ಶಕಗಳ ಬಗ್ಗೆ ಒಂದು
ಪ್ರಮೇಯಗಳದ. ಸೊ ಅದನ್ನು ಸಹಿತ ತಾವೇನು ಮಾಡ್ಕೊಳ್ಬೇಕು, ವೃತ್ತದ ಮೇಲಿನ ಪ್ರಮೇಯಗಳನ್ನು ಚೆನ್ನಾಗಿ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಮುಂದೆ ಓಜಿಯೋಗ್ರಾಫನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ, 2 ಅಂಕಕ್ಕೆ ಕೇಳ್ತಾರೆ. ಓಕೆ, ಓಜಿಯೋಗ್ರಾಫು ಸಂಖ್ಯಾಶಾಸ್ತ್ರಗಳಲ್ಲಿ ವಿಶೇಷವಾಗಿ ಸರಾಸರಿ, ಮಧ್ಯಾಂಕ, ಬಹುಲಕಗಳಾಗಿರ್ಬೋದು, ವರ್ಗಾಂತರಗಳಾಗಿರ್ಬೋದು, ಅವುಗಳ ಮೇಲೆ ಕ್ವಶನ್ಸ್ಗಳು ಬರ್ತಾವ. ವಾಸ್ತವ ಸಂಖ್ಯೆಗಳ ಬಗ್ಗೆ ಕ್ವಶನ್ಸ್ಗಳನ್ನು ಬರ್ತಾವ. ಸೊ ಇಷ್ಟು ಅಂಕಗಳನ್ನು ರೂಢಿಸಿಕೊಂಡು ಹೋಗಿದ್ದೇ ಆದರೆ ಖಂಡಿತವಾಗಿ ಎಕ್ಸಾಮಲ್ಲಿ ನೀವು 45 ಅಂಕಗಳನ್ನು ಡೆಫಿನೆಟ್ ಆಗಿ ಏನು ಮಾಡ್ತೀರಿ ವಿದ್ಯಾರ್ಥಿಗಳು ಪಡಿತೀರಿ. ಬಟ್ ಹೇಳಿರ್ತಕ್ಕಂಥ ಉಪಘಟಕಗಳನ್ನು ಚೆನ್ನಾಗಿ ಅಧ್ಯಯನವನ್ನು ತಾವುಗಳು ಮಾಡಬೇಕು. ಆ ಲೆಕ್ಕಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಬರೀ ಈ ಕಂಟೆಂಟ್ಗಳನ್ನು ತಾವುಗಳು ನೋಡಿದರೆ ಮಾತ್ರ ಸಾಲದು ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ಅಧ್ಯಯನ ಇರಬೇಕು. ನಾವು ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಪದೇ ಪದೇ ಬರ್ತಕ್ಕಂಥ ಉಪಘಟಕಗಳನ್ನು, ಸೊ ಕ್ವಶನ್ಸ್ ಟೈಟಲ್ಸ್ಗಳನ್ನು ನಾವೇನು ಮಾಡಿದ್ದೀವಿ ನಿಮಗೆ ಶೇರ್ ಮಾಡಿದ್ದೀವಿ. ಇನ್ನು ನಿಮ್ಮ ಮುಂದಿನ ಕೆಲಸ ಏನಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಲೆಕ್ಕಗಳು, ಅಭ್ಯಾಸ ಲೆಕ್ಕಗಳು, ಮಾದರಿ ಲೆಕ್ಕಗಳು, ಇವುಗಳನ್ನು ತಾವೇನು ಮಾಡ್ಕೊಳ್ಬೇಕು, ಚೆನ್ನಾಗಿ ಅವುಗಳನ್ನು ರೂಢಿಸ್ಕೊಳ್ಬೇಕು. ಪ್ರತಿನಿತ್ಯ ರೂಢಿಸಿಕೊಂಡಿದ್ದೆ ಆದರೆ ಗಣಿತದಲ್ಲಿ ತಾವುಗಳು ಕೂಡ ತುಂಬ ಚೆನ್ನಾಗಿ ಅಂಕಗಳನ್ನು ಪಡಿತೀರಿ. ಅಬೌವ್ 45 ಮಾರ್ಕ್ಸ್ಗಳನ್ನೇ ಶೋರ್ ಆಗಿ ತಾವೆಲ್ಲರೂ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ. ಇಲ್ಲಿ ನಾವು ವಿಶೇಷವಾಗಿ 2, 3, 4 ಅಂಕದ ಪ್ರಶ್ನೆಗಳ ಬಗ್ಗೆನೇ ನಾವು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹಿಂದಿಯಲ್ಲಿನೂ ಕೂಡ ಇದೇ ಥರದ ಒಂದು 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ನೋಡಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸೊ ಬೇರೆ ವಿಷಯಗಳಲ್ಲಿನೂ ಕೂಡ ಇದೇ ಥರನಾಗಿರ್ತಕ್ಕಂಥ ಶಾರ್ಟ್ ವಿಡಿಯೋಗಳಲ್ಲಿ ಯಾವ ಥರನಾಗಿ ತಾವುಗಳು 40, 50, 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು, ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವ್ಯಾವ ಇದಾವೆ, ಓಕೆ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನ, ಟ್ರಿಕ್ಸ್ಗಳನ್ನು ಸೊ ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ, ಶೇರ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಆ ಎಲ್ಲ ವಿಡಿಯೋಗಳ ಬೆನಿಫಿಟ್ಗಳನ್ನು ತಾವೆಲ್ಲರೂ ಕೂಡ ಪಡಿಬೇಕು. ತಾವು ವಿಡಿಯೋಗಳನ್ನು ನೋಡಿದ ತಕ್ಷಣ ನಿಮ್ಮ ಸಹಪಾಠಿಗಳಾಗಿರ್ಬೋದು ಅಥವಾ ನಿಮ್ಮ ಶಾಲೆ, ನಿಮ್ಮ ಗೆಳೆಯರ ಬಳಗದ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕ್ಗಳನ್ನು ಸಾಧ್ಯವಾದಷ್ಟು ತಾವುಗಳು ಶೇರ್ ಮಾಡಬೇಕು. ಯಾಕಂದ್ರೆ ವ್ಯೂಸ್ಗಳು ತುಂಬಾ ಬರ್ತಾವೆ, ಬಟ್ ನಮಗೆಲ್ಲೋ ಲೈಕ್ಗಳು, ಶೇರ್ಗಳು, ಸಬ್ಸ್ಕ್ರಿಪ್ಷನ್ಗಳು ಏನು ಅನಿಸ್ತಾವಪ್ಪ ಅಂದರೆ ಕಡಿಮೆ ಅನ್ನಿಸ್ತಾವೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತಾವೆ. ಅವೆಲ್ಲ ನಮಗೆ ಇನ್ಸ್ಪೈರನ್ನು ಮಾಡ್ತಾವ ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ.